ಭಾಳ ಭಕ್ತಿ ಆ ಲಕ್ಷ್ಮಿ ಮ್ಯಾಗ. 2 ಎಕರೆದಾಗ ವಾಡೆ ಇತ್ತು, ದೊಡ್ಡ ಅರಮನೆ ಅಂತದು. ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜಾಗ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಎಲ್ಲ ಇತ್ತು. ಬ್ಯಾಸ್ಗಿ ಟೈಮದೊಳಗೆ ಎಲ್ಲ ರಾಶಿ ಆಗಿತ್ತು. ಒಂದು 500 ಚೀಲ ಜ್ವಾಳ, 200 ಚೀಲ ಕಡ್ಲಿ, 200 ಚೀಲ ಗೋಧಿ, ಕುಸುಬಿ ಎಲ್ಲ ರಾಶಿ ಪಡಸಾಲ್ಯಾಗ. ರಾತ್ರಿ 10 ಗಂಟೆ ಆಗಿತ್ತು. ಮುದುಕ 95 ವರ್ಷದವ ಕಂಬಳಿ ಹಾಸಿ ಇಲ್ಲಿ ಹೊರಗೆ ಪಡಸಾಲ್ಯಾಗ ಅವ್ರವ್ರೆಲ್ಲ ವಾಡ್ಯದಾಗ ಮಕ್ಕೊಂಡಿದ್ರು. 10 ಗಂಟೆ 10:30 ಗಂಟೆಗೆ ಒಳಗಿಂದ ಅಗಳಿ ವಾಡ್ಯದ ಬಾಗಲ ಅಗಳಿ ಇಕ್ಕಿತ್ತು. ಮೂಲ್ಯಾಂದ ಬೆಳಕು ಬಂದಾಗ ಏನು ಮಿಂಚಿತನಿದು, ಏನು ಮಳೆನೂ ಅಲ್ಲಿದೆ, ಈಗ ರಾಶಿ ಆಗ್ಯಾವ, ಏನು ಮಿಂಚಿದಂಗಂತ ತಿರುಗಿ ನೋಡಿದ. ದೊಡ್ಡ ಹಚ್ಚ ಹಸಿರು ಒಂದು ಸೀರೆ, ದೊಡ್ಡ ಕುಂಕುಮ, ಮೂಗಿನಾಗ ಮೂಗುತಿ, ಒಂದು ಕೈಯಾಗ ಬಂಗಾರ ಆರತಿ, ಕಾಲಾಗ ನಾದ, ಹಿಂಗೊಂದು ದೀಪ ಹಿಡ್ಕೊಂಡು ಒಂದು ಹೆಣ್ಮಗಳು ಬಂದು ಇಟ್ಟು ಸುಂದರ ಇದ್ದಳ. ಮುದುಕಿ ಎದ್ದು ನಿಂತ. ಅವ್ನು ವಿಚಾರ ಮಾಡಿದ, ನಮ್ಮ ಸ್ವಸ್ತ್ಯಾರ ಅಲ್ಲ, ನಮ್ಮ ಮನೆಗೆ ಯಾರೂ ಬೀಗರು ಬಂದಿಲ್ಲ, ಬಾಗಿಲು ಮುಚ್ಚಿದ ಬಾಗಿಲ್ದಾಗ ಇವ್ರು ಬರ್ತಾರ, ಚಂದ ಬೆಳಕೈತಿ ಕೈಯಾಗಿ, ಇವ್ರು ಯಾರತ್ತು ಓಡಿ ಹೋಗಿ ಕೇಳಿದೆ, ಯಾರ? ಯವ್ವ ನೀವು ಒಮ್ಮಿಂದೊಮ್ಮೆ ಕಾಣ್ತಿಲ್ಲ, ಯವ್ವ ನೀ ಯಾರ? ಅವಾಗ ಮುಂದೆ ಮುಖ ಮಾಡಿ ಹೊಂಟಂತ ದೊಡ್ಡ ಕುಂಕುಮದ ತಾಯಿ ಹೇಳ್ತಾಳ, ಲಕ್ಷ್ಮಿ. ಅವಾಗ ಕಣ್ಣಾಗ ನೀರು ಬಂದು 9 ಜನ ನಮ್ಮ ಹಿರಿಯರೆಲ್ಲ ಮೂರ್ತಿ ಪೂಜೆ ಮಾಡಿ ಅಭಿಷೇಕ ಮಾಡಿದ್ರು. 10ನೇದಾವ ಸಾಯಕ್ಕಿಂತ ಮುಂಚಿತವಾಗಿ ಸಾಕ್ಷಾತ್ ಲಕ್ಷ್ಮಿಯನ್ನು ನೋಡಿದ ಬಳಿಕ ನನ್ನಂಥ ಪುಣ್ಯವಂತ ನಾವು ಅವ ಭಾಳ ಆನಂದವಾಯಿತು. ಅದರ ಹೊಂಟಿಲ್ಲ, ಎಲ್ಲಿ ಹೊಂಟಿ ಅಂದ. ಕತೆ ಕೇಳಂಗತಿ ಸಿದ್ದೇಶ್ವರಪ್ಪ ಅವ್ರು ಹೇಳಿದ ಕತೆ. ಹೊಂಟಿಲ್ಲ, ಎಲ್ಲಿ ಹೊಂಟಿ ಅಂದ. ಅವಾಗ ಹಿಂದೆ ತಿರುಗಿ ನೋಡಿ ಲಕ್ಷ್ಮೀನ ಮಾತಂತಾಳ, 8 ದಿನ ಇರೋದು, 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 900 ವರ್ಷ ಆತು ನಿಮ್ಮ ಮನ್ಯಾಗ, 8 ದಿನ ಇರೋದು, ಎಲ್ಲಿ ಹೊಂಟಿ ಅಂದ. ಎಲ್ಲೋ ನನ್ನ ಮನಸ್ಸು ಬಂದಲ್ಲಿ ಯಾರೋ ಉದ್ಧಾರ ಮಾಡಕ್ಕೆ ಹೊಂಟೀನಿ. ಯವ್ವ ನನಗೊಂದು ಮಾತು ಹೇಳ್ರಿ, ಹೊತ್ತು ಮುಂದಿದ ಬಳಕೆ ಯಾರೇ ಒಂದು ಸೇರಿ ಏನ್ರಿ ಕೆಳಗೆ ಬರೋದು, ಲಕ್ಷ್ಮಿ ಹೋಗ್ತೈತೆ ಕೊಡಂಗಿಲ್ಲ, ನೀವು 10 ರೂಪಾಯಿ ಬೇಡ್ರಿ ಕೊಡಂಗಿಲ್ಲ, ನಾಳೆ ಬರಂತೀರಿ. ಮತ್ತು ಸಾಕ್ಷಾತ್ ಲಕ್ಷ್ಮಿನ ಹೊಂಟಾಗ ಮುದುಕನ ಕಣ್ಣಾಗ ನೀರು ಬಂದು, ದೇವ್ರೇ ಯಾವ್ರೇ ಮನುಷ್ಯ ಅದನ್ನ ಕೈ ಹಿಡಿದು ಎಳ್ಕೊಂಡು ಹೋಗ್ಬೇಡ ಅನ್ನೋದ. ದೇವ್ರು ಹೊಂಟ ಬಳಕ ಅವಂದ, ಇಲ್ಲಿವರೆಗೆ ರಾಜ್ಯ ವೈಭವ, 8 ಊರಾಗ ಇವತ್ತಿನ ಕಾರವಾರ, ಇಡೀ ಕರ್ನಾಟಕದಾಗ ಹೆಸರ, ಮನೆಯಾಗಿನ ಲಕ್ಷ್ಮಿ ಹೋಯ್ತು, 10ನೇ ತಲೆದಾವ ಲಕ್ಷ್ಮಿ ಹೋದ ಬಳಕ ಇದೆಲ್ಲವೂ ಬಡತನ ಬಂದಾಗ ಇವತ್ತಿನ ದಿನ ರಾಮನ ವನವಾಸ ಬರ್ತದೆ. ನನ್ನ ಕಾಲಗುಣದಿಂದ ಲಕ್ಷ್ಮಿ ಹೋಗ್ತಾಳ, ನನ್ನ ಹೆಸರು ಕೆಟ್ಟತಲ್ಲ, ಮಕ್ಕಳೆಲ್ಲ ಅನಾಥ ಆಗತ್ತವಂತ ನಿತ್ತಳಾಕತ್ ಕಟ್ಟೆ ಮೇಲೆ. ಅದರ ದೇವ್ರಿಗೆಲ್ಲ ಗೊತ್ತ್ರಿ. ದೇವ್ರ ಹಿಂದೆ ತಿರುಗಿ ನಿತ್ತೊಂದು ಮಾತು, ಮತ್ಯ ಹೊಂಟೇನಿ, ಹೋಗಬಾರ್ದತ್ತಲ್ಲ, ಅದ್ರ ನೀವು ಭಾಳ ಸೇವಾ ಮಾಡೀರಿ, ನೀ ಏನು ಬೇಡ್ಕೋ, ಮುಂದಿನ 10 ತೆಲಿ ತಿಂದರೂ ತೀರ್ಲಾರ್ದಷ್ಟು ಕೊಡ್ತಾನೆ ಬೇಡ್ಕೊ. ಅವ ಮುದುಕಂದ, ನಾವೊಂದು ಏನೋ ಬೇಡ್ಕೊಂಡು, ಯವ್ವ ಕಾರ್ಬಾರ್ ನನ್ನ ಕಡೆ ಇಲ್ಲ, ನಾವೊಂದು 10,000 ಎಕರೆ ಜಮೀನು ಕೇಳಿ, ನಾಳೇನು ಫೋನ್ ಮಾಡಿ ಕರ್ಸೋದದ. ಜಮೀನಾಗ ಕೇಳಿದೆಯಪ್ಪ, ಒಂದು 10 ಮನ ಬಂಗಾರ ಕೇಳಬೇಕಾಗಿತ್ತು. ಮಕ್ಕಳಂದ್ರು ಬಂಗಾರ ಕೇಳಿ, ಜಮೀನು ಕೇಳ್ರು, ಫ್ಯಾಕ್ಟ್ರಿ ಕೇಳ್ರು, ಅಧಿಕಾರ ಕೇಳ್ರು. ಮಕ್ಕಳ ಕೈಗೆ ಅಧಿಕಾರ ಐತೆವ, ಇವತ್ತೊಂದು ರಾತ್ರಿ ಇರು, ನಾಳೆ ಸಾಯಂಕಾಲ ಚಂತನ ಎಲ್ಲರೂ ಕೇಳ್ಕೊತೀನಿ, ಎಲ್ಲರಿಗೆ ಆಶೀರ್ವಾದ ಮಾಡಿ ಹೋಗಂತ ಮಾತು ಕೇಳಿ ಲಕ್ಷ್ಮಿ ಒಳಗೆ ಹೋತು. ಲಕ್ಷ್ಮಿ ಒಳಗೆ ಹೋದಾಗ ಮುದುಕೇನು ಹಾಸಿ ಮ್ಯಾಗ ಕೂತು ಬೆಳತನ ಅಳ್ತಿದ್ದವ. ನನ್ನ ಮನೇದು ಮುಗಿತಲ್ಲ, ಇನ್ನು ನನ್ನ ಮನೇದು ಐಶ್ವರ್ಯ ಹೋಯ್ತಲ್ಲ, ಇನ್ನು ದೇವ್ರು ಹೊಂಟಲ್ಲ ಅಂತ ಅಳ್ತಿದ್ದ. ಮುಂಜಾನೆ ಇವ್ರು ಎದ್ರು, ಯಪ್ಪ ಸ್ನಾನ ಮಾಡು, ಮಕ್ಕಳು ತೆಕ್ಕಿ ಹೊಡೆದು ಅಳ್ತಿದ್ದ, ಯಪ್ಪ ಚಹಾ ಕುಡಿ, ನಾಷ್ಟ. ಯಾರು ಏನು ಮಾಡ್ಯಾರ ಹೇಳಂದ್ರು ಸಹಿತ ಏನೂ ಹೇಳ್ತಿದ್ದಿಲ್ಲ, ಸುಮ್ಮನೆ ಕುಂತಿದ್ದ. ಅವಾಗ ಹೊತ್ತು ಮುಂತಾನೆ ಏನೂ ಮಾತಾಡಲಿಲ್ಲ. ಮಕ್ಕಳು ಸ್ವಸ್ತ್ಯಾರು ಮೊಮ್ಮಕ್ಕಳು ಯಾರೂ ಹೋಗಲಿಲ್ಲ. ಯವ್ವ ನಿಮ್ಮ ಮನ್ಯಾಗ ಒಂದು ಸಣ್ಣ ಖುಷಿಗೆ ಆರಾಮ ಇರೋದ್ರೆ ನೀವೆಲ್ಲರೂ ಅಳ್ಕೋತ್ಕೊಂತೀರಿ. ಮನೆ ಹಿರಿಯನ ಕಣ ನೀರು ಬಂದಾಗ ಯಾರು ಹೇಳಂಗಿಲ್ಲ. ನಮ್ಮ ಅಪ್ಪ ಒಟ್ಟು ಶಾಂತ ಆತ್ ಮನೆ. 9 ಆಗಿತ್ತು, ಎಲ್ಲರೂ ಊಟ ಆಯ್ತು, ಕಂಬಳಿ ಹಾಸಿದ್ರೆ ಎಲ್ಲ ಮಕ್ಕಳನ್ನ ಕರೆದ. ಒಂದು ಮಾತು ಕೇಳಿದ್ರು, ದೊಡ್ಡವನು ಕೇಳ್ತಮ್ಮ, 900 ವರ್ಷ ಈ ಮನೆಗೆ ಬೆಳಕ ಕೊಟ್ಟಂಥ, ಆಶೀರ್ವಾದ ಕೊಟ್ಟಂಥ ತಾಯಿ ಇವತ್ತು ರಾತ್ರಿ ಹೋಗ್ತಾಳೆ. ದೇವ್ರು ಹೋದ ಬೆಳಕು ಮುಗೀತು. ಅದರ ದೇವ್ರಿಟ್ಟು ದೊಡ್ಡ ಮನುಷ್ಯಂದದ, ನೀವು ಬೇಡಿದ್ದನ್ನು 10 ತೆಲಿ ತಿನ್ನುವಷ್ಟು ಬೇಡಿದ್ದನ್ನು ಕೊಡ್ತಾಳ ಆ ತಾಯಿ. ಆ ತಾಯಿ ಕಡೆ ಏನು ಕೇಳ್ತೀಯಪ್ಪ ದೊಡ್ಡವನೇ? ಯಪ್ಪ ಒಂದು 10,000 ಎಕರೆ ಜಮೀನು ಕೇಳಿಬಿಡು, ಎಲ್ಲ ದ್ರಾಕ್ಷಿ ಕಬ್ಬ ಹಚ್ಚೋನು ಕೇಳಿಬಿಡತ್ತ ಅವ್ರ ಗಂಡ ಎಂತಿ ಅಂದ್ರು, ತಿಳ್ಕೊತ. 2ನೇದವ್ನು ಕೇಳ್ರು, 2ನೇದವಂದ 4 ದೊಡ್ಡ ಸಕ್ರೆ ಫ್ಯಾಕ್ಟ್ರಿ ಕೇಳ್ರಿ, ಎಲ್ಲ ಕಡೆ ನಮ್ದ ಆಗ್ತೈತಿ. ಅವ
ಮೂರನೇದವ್ ರಾಜಕಾರಣಿ ಇದ್ದಾವ್, 2 MP 2 MLA 1 ಮಂತ್ರಿ ನಾವು. 4ನೇದಾವ ಅವ್ನ ಹೆಂಡತಿ ಒಂದಿಟ್ಟು ಕಲಿಸ್ತಿದ್ರು, ಬಂಗಾರ ಕೇಳ್ರಿ ಬಂಗಾರ ಕೇಳ್ರಿ, ಒಂದು 10 ಮನ ಬಂಗಾರ 20 ಮನ ಬೆಳ್ಳಿ ಕೇಳ್ರಿ ಅಂತ. ಒಟ್ಟು ಅವ್ರು ಬೆಳ್ಳಿ ಎತ್ತಿವ್ರ, ಭೂಮಿ ಎತ್ತವ್ರ, MLA ಎತ್ತಿವ್ರ, ಫ್ಯಾಕ್ಟ್ರಿ ಎತ್ತಿವ್ರ, ಅವ್ರೆಲ್ಲ ಜಗಳಾಡತ್ರು. 4 ಮಂದಿದು ಮುಗಿದಿತ್ತು. 5ನೇದಕ್ಕೆ ಒಂದು ಸಣ್ಣ ಸೊಸೆ ಇತ್ತು. ನಮ್ಮ ಯಾದವಾಡದ ಒಂದು ಬಡವ್ರ ಮನೆಯಿಂದ, ರೈತರ ಮನೆಯಿಂದ ಕರ್ಕೊಂಡಿದ್ದ ಗೌಡ. ಚಂದಿತ್ತು, ಸೊಸೆ ಇತ್ತು. ಎಲ್ಲರೂ ಕೇಳ್ಕೋತ, ನೀವೆಲ್ಲರೂ ಕೇಳಂಗತಿ ಕತಿ, ಎಲ್ಲರೂ ಕೇಳ್ಕೋತ ಕಡೆಗೆ ಸಣ್ಣ ಸೊಸೆ ಕಡೆ ಬಂದ ಕೈ ಮಾಡಿದ. ಯವ್ವ, ಅವ್ರ ಜಮೀನು ಕೇಳ್ತಾರ, ಅವ್ರ ಫ್ಯಾಕ್ಟ್ರಿ ಕೇಳ್ತಾರ, ಅವ್ರ ಬಂಗಾರ ಕೇಳ್ತಾರ, ಇವ್ರ ಕುರ್ಚಿ ಕೇಳ್ತಾರ, ಎಲ್ಲ ಕೇಳ್ತಾರ. ನಿಂಗೆ ಏನು ಬೇಕು? ಎದ್ದು ನಿತ್ತು ಒಂದು 20 ವರ್ಷದ ಹುಡುಗಿ ಕಣ್ಣಾಗ ನೀರ. ಮಾವುಗಂದ್ರೆ, ಯಪ್ಪ ಮಾಮ, ದೊಡ್ಡವ್ರೆಲ್ಲ ಅಕ್ಕ ತಂಗಿರ ಅಣ್ಣತಮ್ಮರೆಲ್ಲ ದೊಡ್ಡವ್ರ ಅನ್ನಗಳು ಪಂಚರು ಎಲ್ಲ ಕೇಳಿದಾಗ ನಾ ಏನು ಹೇಳೋದು? ನೋಡು, ಯಾವತ್ತು ಮದುವೆ ಆಗಿ ವಾಡ್ಯದಾಗ ಬಂದೆಲ್ಲ ಅವತ್ತು ನೀ ಗೌಡತಿ, ನೀ ಕೂಲಿಕಾರ ಮಗಳಲ್ಲ. 4,000 ಎಕರೆದಾಗ ನಿನಗೊಂದು 100,000 ಎಕರೆ ನಿನಗೂ ಮಾಲಕ್ತದಿ. ಎಲ್ಲರ ಜೊತೆಗೆ ಕೇಳೋ ಹಕ್ಕು ನಿನಗೂ ಐತಿ ಮಗಳೇ. ಸಣ್ಣಕ್ಕೆ ಅಂತ ಅನ್ನಕ್ಕೆ ಹೋಗ್ಬೇಡ. ಎಲ್ಲರಿಗೂ ಏನೋ ಅನಿಸ್ತು, ನಿನಗೇನು ಅನಿಸ್ತತಿ ಕೇಳಂತ ಒಂದು ಮಾತಂದಾಗ ಎದ್ದು ನಿತ್ತಾಳ ಸೊಸೆ. ಬಿಕ್ಕಿ ಅಳತದ. ಏನೂ ಗೊತ್ತಿಲ್ಲ, 21 ವರ್ಷ ದುಡಿ ಕಣ್ಣಾಗ ನೀರು ಬಂದಾವ. ಎಳಕೋತ್ ಒಂದು ಮಾತು ಕೇಳ್ತಾಳ ಲಕ್ಷ್ಮಿಗೆ. ಮಾವನ ಮುಂದೆ ಹೇಳ್ತಾಳೆ, ಯಪ್ಪ ಮಾವಗಂದ್ರೆ, ಮಾಮ ನಮ್ಮ 10,000 ಎಕರೆ ಜಮೀನು ಬೇಡ. ಏನಂತಾಳೆ? 10,000 ಎಕರೆ ಜಮೀನು ಬೇಡ, ಮನಗಟ್ಲೆ ಬಂಗಾರ ಬೇಡ, ಸಕ್ರೆ ಫ್ಯಾಕ್ಟ್ರಿ ಬೇಡ, ನಾವು ಯಾವ ಕುರ್ಚಿ ಬೇಡ, ಬಂಗಾರ ಭೂಮಿ ಬೇಡ. ಇದ್ದದ್ದು ಎಲ್ಲ ಹೋಗಿ ನಾವು 5-6 ಮಂದಿ ಅಣ್ಣತಮ್ಮರ ಆಗ್ತಂಗಾರ ಕೂಲಿ ಮಾಡಿ ತಿಂದ್ರೆ ಚಿಂತಿಲ್ಲ. ಈ ಮನ್ಯಾಗಿನ ಪ್ರೀತಿ ಹೋಗಲಾರ್ದಂಗೆ ಆಶೀರ್ವಾದ ಮಾಡಕ್ಕೆ ಹೇಳ ಲಕ್ಷ್ಮಿ. ಕೂಲಿ ಚಂತನ ಕೂಲಿ ಮಾಡಿ 10 ಮನಿಗೆ ಒಂದ ಗಡೆಯಾಗ ಅಂಬಲಿ ಕುದಿಸಿ ಒಂದೇ ಎಡೆಯಾಗ ಊಟ ಮಾಡುವಂತ. 2 ಕೈಗೆ ದುಡಿಯುವಂಥ ರಟ್ಟಿಗೆ ಶಕ್ತಿ ಕೊಡತ್ತೆ ಹೇಳು, ದುಡಿಯಾಕ ಬಲ ಕೊಡತ್ತೆ ಹೇಳು. ಅಲ್ಲಿ ಎಡು ಬಡದ್ರೆ ಇಲ್ಲಿ ಎದೆ ನೂಸ್ಬೇಕು, ಅಲ್ಲಿ ಮುಳ್ಳು ಚುಚ್ಚಲ್ಲಿ ಕಣ್ಣೀರು ತುಂಬಬೇಕು. ಹಿಂಗೆ 6 ಮಂದಿ ಅಕ್ಕ ತಂಗಿರ, 6 ಮಂದಿ ಅಣ್ಣತಮ್ಮರ ಪ್ರೀತಿ ಕಡಿಮೆ ಆಗಬಾರ್ದು. ಮನ್ಯಾಗ ಮನುಷ್ಯನಾಗ ಎಲ್ಲರೂ ಕೂಡಿ ದುಡಿದ ಈ ಮನ್ಯಾಗ ಪ್ರೀತಿ ನಕ್ಕೋತಿರುವಂಥ ಆಶೀರ್ವಾದ ಕೊಟ್ಟ ಇದನ್ನು ಎಲ್ಲ ಅವಯಂತ ಹೇಳತ್ತ ಸೊಸಿ. ಮುದುಕಳಾಕತ್ತ ಮುದುಕೊಂದು ಮಾತಂದ, 95 ವರ್ಷ ಆತಿ, ಬುದ್ಧಿ ನನಗೂ ಬರಲಿಲ್ಲಲ್ಲ. ನೆಗ್ಯಾನ ಮಕ್ಕಳು ತೆಳಗೆ ತಲೆ ಹಾಕಿರು, ಎಲ್ಲರೂ ಕಣ್ಣಾಗ ನೀರು ಬತ್ತು. ಕೊನೆಗೆ ಮುದುಕ್ ಕೇಳ್ತಾನೆ, ಇಕ್ಕಿದ ಅನ್ನೋಕ್ಕೆ ಹಿಂಗೈತಿ. ಬಂಗಾರ ಕೇಳೋನು ಏನು ಕೇಳೋನು? ಎಲ್ಲರೂ ಎದ್ದು ನಿತ್ತು ಕೈ ಜೋಡಿಸರು. ವಯಸ್ಸಲ್ಲೇ ಸಣ್ಣಕ್ಕೆ ಆದರೂ ಸಹಿತ ಮನಸ್ಸಲ್ಲೇ ದೊಡ್ಡಕ್ಕೆ ಅದ ಅಂದ ಬೆಳಕ ಸಣ್ಣಕ್ಕಿದ ಏನೈತಿ ಅದ ಯೋಗ್ಯ ಐತಿ. ಮಾವತ್ತ ನಿನ್ನಷ್ಟು ಬುದ್ಧಿ ನನಗೆ ಬರಲಿಲ್ಲ ಅಲ್ವೇ? ಬರಲಿಲ್ಲ. ಈ ಮನೆಯಾಗ ಪ್ರೀತಿ, ಮೈ ಮುರಿದು ದುಡಿಯುವಂಥ ಶಕ್ತಿ 2 ಕೊಟ್ಟು ಎಲ್ಲ ಹೋದ್ರೆ ಚಿಂತಿಲ್ಲತ್ತು. ಮುದುಕಳ್ತಿದ್ದು ಎಲ್ಲರೂ ಅಳ್ತಿದ್ರು. ಅಟ್ಟೋತಿಗೆ ಹಿಂದೆ ಬಂದು ನಿತ್ತಿಳು ಲಕ್ಷ್ಮಿ, ಕೈಯಾಗ ಹಿಡ್ಕೊಂಡು ನಿತ್ತಾಳ ಆರತಿ. ಲಕ್ಷ್ಮಿ ನಿಂತಿದ್ದಳು. ಹಿಂದೆ ತಿರುಗಿ ನೋಡಿದ, ಲಕ್ಷ್ಮಿ ಕಣ್ಣಾಗೂ ಸಹಿತ ನೀರು ಬಂದಾವ. ಅವಾಗ ಮುದುಕೊಂದು ಮಾತು ಕೇಳಿದೆ, ಯವ್ವ ನಾವು ಸಂಸಾರಿ ಮಂದಿ, ಬಡತನ ಬಂದ್ರೆ ಅಳ್ತೀವಿ, ಸಾವುಕಾರಿಗೆ ಬಂದ್ರೆ ಸ್ವಕ್ಕಿಗೆ ಬರ್ತೀವಿ. ನಾವು ಸಂಸಾರಿ ಮಂದಿ, ನಾವು ಅಳ್ತೀವಿ ದೇವರಾಗಿ, ನಿನ್ನ ಕಣ್ಣಾಗ ನೀರು ಯಾಕೆ ಬೇಕಂತ ಕೇಳಿದವ ಮುದುಕ. ಅವಾಗ ಹೇಳ್ತಾಳ, ಎಲ್ಲಿ ಪ್ರೀತಿ ಐತಿ ಅಲ್ಲಿ ಲಕ್ಷ್ಮಿ ಅದಾಳ. ಈ ಮನ್ಯಾಗ ಪ್ರೀತಿನ ತುಂಬೈತಿ ಅಂದ್ರೆ ಇನ್ನೆಂದೂ ಹೊರಗೆ ಹೋಗಂಗಿಲ್ಲ ಅಂತ ತಿರುಗಿ ಜಗಲಿ ಮ್ಯಾಗ ಹೋಗಿ ಕೂತ್ರತ್ತ ಜೀವನದೊಳಗೆ. ಮೇ ಹಿಂಡುವಂಗೆ ಬೆವರಲ್ಲೇ ಭೂಮಿಯಾಗ ಚೆನ್ನಾಗಿ ದುಡಿಯೋದು, ಇದ್ದದ್ದನ್ನು ಚೆನ್ನಾಗಿ ಹಂಚ್ಕೊಂಡು ಉಣೋದು, ಸಂಪತ್ತು ಬರಲಿ ಹೋಗಲಿ ಇದ್ದದ್ರೊಳಗೆ ಖುಷಿಯಾಗಿರೋದು. ಪ್ರೀತಿನ ಕಳ್ಕೊಳ್ಳಾರ್ದ ಎಲ್ಲರ ಮನೆಯಾಗಿದ್ರೆ ಮನೆ ಮಹಾಮನೆ ಆಗ್ತದೆ, ಬಸವಣ್ಣ ಮನೆ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು.